ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 11 ಜನವರಿ 2022. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಇವತ್ತಿನ ಫಸ್ಟ್ ಆರ್ಟಿಕಲ್ ನ್ಯಾಷನಲ್ ವಾಟರ್ ಅವಾರ್ಡ್ಸ್ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ಈ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಈ ಒಂದು ಸಚಿವಾಲಯದಿಂದ ಆರ್ಗನೈಸ್ ಮಾಡಲಾದ 2020 ನ್ಯಾಷನಲ್ ವಾಟರ್ ಅವಾರ್ಡ್ಸ್ನಲ್ಲಿ ಉತ್ತರ ಪ್ರದೇಶ ಫಸ್ಟ್ ಪ್ರೈಸನ್ನು ಪಡೆದಿದೆ. ಇದಾದ ಮೇಲೆ ರಾಜಸ್ಥಾನ್ ಮತ್ತು ತಮಿಳುನಾಡು ಕ್ರಮವಾಗಿ 2ನೇ ಮತ್ತು 3ನೇ ಅವಾರ್ಡ್ಗಳನ್ನು ಪ್ರೈಸನ್ನು ಪಡೆದಿವೆ. ಇದು ಬೆಸ್ಟ್ ಸ್ಟೇಟ್ ಕ್ಯಾಟಗರಿಯಲ್ಲಿ ಈ ಒಂದು ಅವಾರ್ಡ್ಗಳನ್ನು ಕೊಡಲಾಗಿದೆ. ಈ ನ್ಯಾಷನಲ್ ವಾಟರ್ ಅವಾರ್ಡನ್ನು ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರೆಜ್ಯುವಿನೇಷನ್, ಇದು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಈ 2 ಡಿಪಾರ್ಟ್ಮೆಂಟ್ಗಳು ಬರುತ್ತವೆ. ಇವುಗಳಿಂದ ಈ ಒಂದು ನ್ಯಾಷನಲ್ ವಾಟರ್ ಅವಾರ್ಡನ್ನು ಕೊಡಲಾಗಿದೆ. ಈ ಒಂದು ನ್ಯಾಷನಲ್ ವಾಟರ್ ಅವಾರ್ಡನ್ನು ಜಲಶಕ್ತಿ ಮಿನಿಸ್ಟ್ರಿ 2018ರಲ್ಲಿ ಲಾಂಚ್ ಮಾಡಿತ್ತು. ಈ ಒಂದು ನ್ಯಾಷನಲ್ ವಾಟರ್ಸ್ ಅವಾರ್ಡ್ ಈ ಸ್ಟಾರ್ಟಪ್ಗಳಿಗೆ ಮತ್ತು ಲೀಡಿಂಗ್ ಆರ್ಗನೈಸೇಷನ್ಗಳಿಗೆ ಒಂದು ಒಳ್ಳೆಯ ಅಪಾರ್ಚುನಿಟಿಯನ್ನು, ಒಂದು ಅವಕಾಶವನ್ನು ಒದಗಿಸಿಕೊಡುತ್ತದೆ. ಯಾವ ದೃಷ್ಟಿಯಲ್ಲಿ ಅಂತಂದರೆ, ದ ಬೆಸ್ಟ್ ವಾಟರ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್, ಈ ಒಂದು ಕಾರ್ಯವನ್ನು ಮಾಡಲು ಈ ನ್ಯಾಷನಲ್ ವಾಟರ್ ಅವಾರ್ಡ್ ಏನಿದೆ ಪ್ರೋತ್ಸಾಹವನ್ನು ನೀಡುತ್ತದೆ. ಮತ್ತು ಈ ಒಂದು ಅವಾರ್ಡ್ನ ಕೊಡಲು ಮೇನ್ ಫೋಕಸ್ ಮಾಡಿರೋದು ಅಂತಂದರೆ, ಈ ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಸಂಸ್ಥೆಗಳಿಂದ ಮಾಡಲಾದ ಒಂದು ಒಳ್ಳೆಯ ಕೆಲಸವನ್ನು, ಒಂದೇ ಪ್ರಯತ್ನವನ್ನು ಈ ಗುರುತಿಸಿ ಈ ನ್ಯಾಷನಲ್ ವಾಟರ್ ಅವಾರ್ಡನ್ನು ನೀಡಲಾಗುತ್ತದೆ. ಮತ್ತು ಈ ಒಂದು ನಮ್ಮ ಭಾರತ ಸರ್ಕಾರದ ವಿಷನ್ ಆಗಿರುವ ಜಲ್ ಸಮೃದ್ಧ ಭಾರತ್, ಈ ಒಂದು ಕ್ಯಾಂಪೇನನ್ನು ಕೂಡ ಸಾಕಾರ ಮಾಡುವುದರಲ್ಲಿ ಈ ನ್ಯಾಷನಲ್ ವಾಟರ್ ಅವಾರ್ಡ್ ಕಾಂಟ್ರಿಬ್ಯೂಟ್ ಮಾಡುತ್ತದೆ. ಇದರ ಆಬ್ಜೆಕ್ಟಿವ್ಗಳು ಅಂತಂತಂದರೆ, ಟು ಮೋಟಿವೇಟ್ ದ ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್ಸ್ ಹೂ ಆರ್ ಡೂಯಿಂಗ್ ಕಮೆಂಡೇಬಲ್ ವರ್ಕ್ ಇನ್ ಫೀಲ್ಡ್ ಆಫ್ ವಾಟರ್ ರಿಸೋರ್ಸಸ್ ಕನ್ಸರ್ವೇಷನ್ ಮ್ಯಾನೇಜ್ಮೆಂಟ್. ಈ ನೀರಿನ ನಿರ್ವಹಣೆ ಮತ್ತು ಸಂರಕ್ಷಣೆಯ ಒಂದು ದೃಷ್ಟಿಯಲ್ಲಿ ವೈಯಕ್ತಿಕವಾಗಿ ಅಥವಾ ಯಾವುದೇ ಸಂಸ್ಥೆಗಳಿಂದ ಮಾಡಲಾದ ಪ್ರಯತ್ನವನ್ನು ಪ್ರೋತ್ಸಾಹಿಸುವುದು ಈ ನ್ಯಾಷನಲ್ ವಾಟರ್ ಅವಾರ್ಡ್ಸ್ನ ಮುಖ್ಯ ಉದ್ದೇಶವಾಗಿದೆ. ಮತ್ತು ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ವಾಟರ್ ಆ್ಯಂಡ್ ಎನ್ಕರೇಜ್ ದೆಮ್ ಟು ಅಡಾಪ್ಟ್ ದ ಬೆಸ್ಟ್ ವಾಟರ್ ಯೂಸೇಜ್ ಪ್ರಾಕ್ಟೀಸಸ್. ಈ ಜನಜಾಗೃತಿ ಮೂಡಿಸುವುದರಲ್ಲೂ ಕೂಡ ಈ ಒಂದು ನ್ಯಾಷನಲ್ ವಾಟರ್ ಅವಾರ್ಡ್ಸ್ ಪ್ರೋತ್ಸಾಹವನ್ನು ನೀಡುತ್ತದೆ. ಈ 2 ಮುಖ್ಯ ಉದ್ದೇಶಗಳನ್ನು ಹೊಂದಿ ಈ ನ್ಯಾಷನಲ್ ವಾಟರ್ ಅವಾರ್ಡ್ಸನ್ನು ಕೊಡಲಾಗಿದೆ. ಈ ನೀರಿನ ಸಂರಕ್ಷಣೆಯನ್ನು ಕುರಿತಾದ ಕೆಲವೊಂದು ಇನಿಷಿಯೇಟಿವ್ಸ್ ಅಥವಾ ಉಪಕ್ರಮಗಳನ್ನು ನಮ್ಮ ಸರ್ಕಾರವು ಕೈಗೊಂಡಿದ್ದು, ಅದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಈ ಮನ್ರೇಗಾ ಅಂತ ಕರಿತೀವಿ, ಜಲ್ ಕ್ರಾಂತಿ ಅಭಿಯಾನ್, ಕ್ಯಾಚ್ ದ ರೇನ್ ನ್ಯಾಷನಲ್ ವಾಟರ್ ಮಿಷನ್, ನೀತಿ ಆಯೋಗದಿಂದ ಕಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಅನ್ನು ರಿಲೀಸ್ ಮಾಡಲಾಗುತ್ತದೆ. ಮತ್ತು ಜಲ್ ಜೀವನ್ ಮಿಷನ್, ಅಟಲ್ ಭೂಜಲ್ ಯೋಜನಾ, ಜಲ್ ಶಕ್ತಿ ಅಭಿಯಾನ್, ಈ ಕೆಲವೊಂದು ಕ್ಯಾಂಪೇನ್ಗಳು ಅಥವಾ ಉಪಕ್ರಮಗಳನ್ನು ಭಾರತ ಸರ್ಕಾರವು ಕೈಗೊಂಡಿದ್ದು, ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆಯನ್ನು ಕುರಿತಾಗಿ ಈ ಒಂದು ಕ್ಯಾಂಪೇನ್ ಅಥವಾ ಉಪಕ್ರಮಗಳನ್ನು ನಡೆಸಲಾಗುತ್ತಿದೆ. ಸೊ ನ್ಯಾಷನಲ್ ವಾಟರ್ ಅವಾರ್ಡ್ಸನ್ನು ಇತ್ತೀಚೆಗೆ ಕೊಡಲಾಗಿದ್ದು, ಉತ್ತರ ಪ್ರದೇಶ ಫಸ್ಟ್ ಪ್ರೈಸ್ ಪಡೆದಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಸ್ಕೀಮ್ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ರೀಸೆಂಟಾಗಿ ಫುಡ್ ಪ್ರೊಸೆಸಿಂಗ್ ಮಿನಿಸ್ಟ್ರಿ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡುತ್ತದೆ. ಈ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಆ್ಯಂಡ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ಈ ಒಂದು ಸಂಸ್ಥೆಯೊಂದಿಗೆ ನಾಫೆಡ್ ಅಂತ ಕರೀತಾರೆ, 10 ಬ್ರ್ಯಾಂಡ್ಗಳನ್ನು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಒಂದು ಸ್ಕೀಮ್ನ ಅಡಿಯಲ್ಲಿ ಈ ಅಗ್ರಿಮೆಂಟನ್ನು ಸೈನ್ ಮಾಡಲಾಗುತ್ತದೆ. ಇನ್ನು ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಸ್ಕೀಮ್ ಏನಿದೆ, ಇದು PMFME ಅನ್ನುವ ಸ್ಕೀಮ್ನ ಉಪಕ್ರಮವಾಗಿದ್ದು, ಇದರ ಫುಲ್ ಫಾರ್ಮ್ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್. ಇದರ ಒಂದು ಅಡಿಯಲ್ಲಿ ODOP ಸ್ಕೀಮ್ ಬರುತ್ತದೆ. ಇನ್ನು ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಈ ಒಂದು ಸ್ಕೀಮ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಇದರ ಹಿಂದಿನ ಫಿಲಾಸಫಿ ಏನಪ್ಪ ಅಂತಂತಂದರೆ, ಪ್ರತಿಯೊಂದು ಜಿಲ್ಲೆಯಿಂದ, ಒಂದು ಪ್ರದೇಶದಿಂದ ಒಂದು ಪ್ರಾಡಕ್ಟನ್ನು ಅಥವಾ ಉತ್ಪನ್ನವನ್ನು ಗುರುತಿಸಿ ಆ ಪ್ರಾಡಕ್ಟನ್ನು ಒಂದು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಮತ್ತು ಫೀಚರ್ ಇರುವಂಥ ಪ್ರಾಡಕ್ಟನ್ನು ಗುರುತಿಸಿ ಅದನ್ನು ಒಂದು ಬ್ರ್ಯಾಂಡ್ ಆಗಿ ಮಾರ್ಕೆಟಿಂಗ್ ಮಾಡಿ ಅಲ್ಲಿಯ ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ಟು ಜನರೇಟ್ ದ ಎಂಪ್ಲಾಯ್ಮೆಂಟ್, ಉದ್ಯೋಗವನ್ನು ಹೆಚ್ಚಿಸುವುದು ಈ ಒಂದು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ನ ಮುಖ್ಯ ಉದ್ದೇಶ ಆಗಿದೆ.
ಈ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಸ್ಕೀಮ್ ಸೆಂಟ್ರಲಿ ಸ್ಪಾನ್ಸರ್ಡ್ ಎಕ್ಸ್ಪೆಂಡಿಚರ್ ಆಗಿದ್ದು, ಇದರಲ್ಲಿ 60% ಫಂಡಿಂಗ್ ಅನ್ನ ಗವರ್ಮೆಂಟ್ ಆಫ್ ಇಂಡಿಯಾ ನೀಡುತ್ತದೆ, ಮತ್ತೆ ಆಯಾ ರಾಜ್ಯಗಳು 40% ಆಫ್ ದ ಸ್ಕೀಮ್ನ ಫಂಡ್ ಅನ್ನ ಪೇ ಮಾಡುತ್ತವೆ. ಮತ್ತೆ ಇದರ ಮುಖ್ಯವಾದ ಫೋಕಸ್ ಅಂತಂದ್ರೆ ಪೆರಿಷೇಬಲ್ ಗೂಡ್ಸ್ ಅಂತಂದ್ರೆ ನಾಶವಾಗುವಂತಹ ಒಂದು ಪ್ರಾಡಕ್ಟ್ಗಳನ್ನು ಈ ಬ್ರ್ಯಾಂಡ್ ಮಾಡಿ ಮಾರ್ಕೆಟಿಂಗ್ ಮಾಡುವುದು ಈ ಒಂದು ODOPಯ ಮುಖ್ಯ ಉದ್ದೇಶ ಆಗಿದೆ. ಮತ್ತೆ ದೀಸ್ ಆಲ್ ದ ಪ್ರಾಡಕ್ಟ್ಸ್ ವಿಲ್ ಬಿ ಅವೈಲೇಬಲ್ ಇನ್ ನಾಫೇದ್ ಬಜಾರ್. ಈ ನಾಫೇದ್ ಅನ್ನುವ ಸಂಸ್ಥೆ ಒಂದು ಬಜಾರ್ಸ್ ಕಾಮರ್ಸ್ ನಲ್ಲಿ ಕೂಡ, ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಈ ODOP ಪ್ರಾಡಕ್ಟ್ಗಳು, ಉತ್ಪನ್ನಗಳು ಅವೈಲೇಬಲ್ ಇರುತ್ತವೆ. ಇನ್ನು ಈ PMFME ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋದಂದ್ರೆ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. ಇದು 2020ರಲ್ಲಿ ಲಾಂಚ್ ಆಗಿದ್ದು, ಇದನ್ನ ಮುಂದಿನ 5 ವರ್ಷಗಳವರೆಗೆ ಇಂಪ್ಲಿಮೆಂಟ್ ಮಾಡುವ ಒಂದು ಗುರಿಯನ್ನ ಹೊಂದಿದೆ. ಇಟ್ ಈಸ್ ದ ಅನ್ಆರ್ಗನೈಸ್ಡ್ ಸೆಕ್ಟರ್ ಆನ್ ಆಲ್ ಇಂಡಿಯಾ ಬೇಸಿಸ್. ಈ ಅನ್ಆರ್ಗನೈಸ್ಡ್ ಅಂತಂದ್ರೆ ಅಸಂಘಟಿತ ವಲಯದ ಒಂದು ಅಭಿವೃದ್ಧಿಗೆ ಈ ಒಂದು PMFME ಸ್ಕೀಮ್ ಅನ್ನ ತರಲಾಗಿದೆ. ಈಗ ಸದ್ಯಕ್ಕೆ ನ್ಯೂಸ್ ಇದ್ದಿದ್ದು ಅಂತಂದ್ರೆ 10 ಪ್ರಾಡಕ್ಟ್ಗಳನ್ನ ಈ ODOPಯಲ್ಲಿ ಆಡ್ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ 6 ಬ್ರ್ಯಾಂಡ್ಗಳು ಯಾವ್ಯಾವ ಅಂತಂದ್ರೆ ಅಮೃತ್ ಪಾಲ್. ಈ 6 ಬ್ರ್ಯಾಂಡ್ಗಳು ಅಂತಂದ್ರೆ ಅಮೃತ್ ಪಾಲ್ ವಿಚ್ ಈಸ್ ಡೆವಲಪ್ಡ್ ಅಂಡರ್ ದ ODOP ಕಾನ್ಸೆಪ್ಟ್ ಫಾರ್ ಗುರುಗ್ರಾಮ್, ಹರಿಯಾಣದಿಂದ ಈ ಒಂದು ಪ್ರಾಡಕ್ಟ್ ಇದೆ. ಕೋರಿ ಗೋಲ್ಡ್ ಅನ್ನೋದು ಒಂದು ಕೋಟಾದ ರಾಜಸ್ಥಾನದಿಂದ. ಕಾಶ್ಮೀರಿ ಮಂತ್ರ, ಮಧು ಮಂತ್ರ ಅಂತ ಕರೀತಾರೆ. ಇಟ್ ಈಸ್ ಡೆವಲಪ್ಡ್ ಫಾರ್ ODOP ಕಾನ್ಸೆಪ್ಟ್ ಹನಿ ಫ್ರಮ್ ಶರಣ್ಪುರ್, ಉತ್ತರ ಪ್ರದೇಶದಲ್ಲಿರುವ ಈ ಜೇನ್ ಆಗಿದೆ ಕಾಶ್ಮೀರಿ ಮಂತ್ರ ಅಂತ. ಸೋಮದಾನ ವಿಚ್ ಈಸ್ ಡೆವಲಪ್ಡ್ ಅಂಡರ್ ದ ODOP ಕಾನ್ಸೆಪ್ಟ್ ಮಿಲೆಟ್ಸ್ ಫ್ರಮ್ ಠಾಣೆ, ಮಹಾರಾಷ್ಟ್ರದಿಂದ ಈ ಪ್ರಾಡಕ್ಟ್ ಇದೆ. ಹೋಲ್ ವೀಟ್ ಕುಕೀಸ್, ಬಿಸ್ಕಿಟ್ಗಳನ್ನ ಈ ಡೆಲ್ಲಿಯಿಂದ ಡೆವಲಪ್ ಮಾಡಲಾಗಿದೆ. ಈ ಒಂದು 6 ಬ್ರ್ಯಾಂಡ್ಗಳನ್ನ ಈ ODOP ಸ್ಕೀಮ್ ನಲ್ಲಿ ಆಡ್ ಮಾಡಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಲಿಮಿಟ್ ಬಗ್ಗೆ ಇದೆ. ರೀಸೆಂಟ್ ಆಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಎಲೆಕ್ಷನ್ ಎಕ್ಸ್ಪೆಂಡಿಚರ್ಗಳನ್ನ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗಳಿಗೆ ಜಾಸ್ತಿ ಮಾಡಿದೆ, ಲಿಮಿಟ್ ಅನ್ನ ಜಾಸ್ತಿ ಮಾಡಿರೋ ಬಗ್ಗೆ ನ್ಯೂಸ್ ಇದೆ. ಈ ಎಲೆಕ್ಷನ್ ಎಕ್ಸ್ಪೆಂಡಿಚರ್ಗಳನ್ನ ಲೋಕಸಭೆಯ ಒಂದು ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗಳಿಗೆ 54 ಲಕ್ಷದಿಂದ 70 ಲಕ್ಷ ಇದ್ದದ್ದನ್ನ 70 ಲಕ್ಷದಿಂದ 95 ಲಕ್ಷದವರೆಗೆ ಖರ್ಚು ಮಾಡಲು ಅವಕಾಶವನ್ನ ಎಲೆಕ್ಷನ್ ಕಮಿಷನ್ ನೀಡಿದೆ. ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ಅಥವಾ ವಿಧಾನಸಭೆಯ ಒಂದು ಎಲೆಕ್ಷನ್ ನಲ್ಲಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗಳ ಲಿಮಿಟ್ 20 ಲಕ್ಷದಿಂದ 28 ಲಕ್ಷಗಳು ಇತ್ತು. ಈಗ ಅದನ್ನ 28 ಲಕ್ಷದಿಂದ 40 ಲಕ್ಷ ರೂಪಾಯಿಗಳಿಗೆ ಈ ಒಂದು ಆಯಾ ರಾಜ್ಯಗಳ ಒಂದು ಸ್ಥಿತಿಯ ಪ್ರಕಾರ, ಅದರ ಡಿಪೆಂಡಿಂಗ್ ಆನ್ ದ ಸ್ಟೇಟ್ಸ್, ಈ ಒಂದು ಲಿಮಿಟ್ ಅನ್ನ ಜಾಸ್ತಿ ಮಾಡಲಾಗಿದೆ. ಸೊ ವಿಧಾನಸಭೆಗೆ 28ರಿಂದ 40 ಲಕ್ಷ ರೂಪಾಯಿ, ಲೋಕಸಭೆಯ ಚುನಾವಣೆಗೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೆ 70ರಿಂದ 95 ಲಕ್ಷ ರೂಪಾಯಿಗಳಷ್ಟು ಖರ್ಚನ್ನ ಅವರು ಮಾಡಬಹುದಾಗಿದೆ. ಈ ಲಾರ್ಜರ್ ಸ್ಟೇಟ್ಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ ಒಂದು ಎಕ್ಸ್ಪೆಂಡಿಚರ್ ಅನ್ನ 40 ಲಕ್ಷಕ್ಕೆ ಏರಿಸಲಾಗಿದ್ದು, ಉತ್ತರ ಪ್ರದೇಶ ಮತ್ತೆ ಉತ್ತರಾಖಂಡದಲ್ಲಿ ಮತ್ತೆ ಪಂಜಾಬ್ನಲ್ಲಿ ಈ ವಿಧಾನಸಭೆಯ ಒಂದು ಚುನಾವಣೆ ನಡೀತಾ ಇದ್ದು ಅಲ್ಲಿ ಈ ಒಂದು ಎಕ್ಸ್ಪೆಂಡಿಚರ್ ಲಿಮಿಟ್ ಅನ್ನ ಜಾಸ್ತಿ ಮಾಡಲಾಗಿದೆ. ಇನ್ನು ಚಿಕ್ಕ ರಾಜ್ಯಗಳಾದ ಮಣಿಪುರದಲ್ಲಿ 28 ಲಕ್ಷ, ಗೋವಾದಲ್ಲೂ ಕೂಡ 28 ಲಕ್ಷಕ್ಕೆ ಈ ಒಂದು ಲಿಮಿಟ್ ಅನ್ನ ಜಾಸ್ತಿ ಮಾಡಲಾಗಿದೆ. ಈ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಲಿಮಿಟ್ ಬಗ್ಗೆ ಕೆಲವೊಂದು ಬ್ಯಾಕ್ ಗ್ರೌಂಡ್ ನಲ್ಲಿ ನೋಡ್ಬೇಕಂತಂದ್ರೆ, ಅಂಡರ್ ಸೆಕ್ಷನ್ 77 ಆಫ್ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್, ಈ ಒಂದು ಕಾಯ್ದೆ 1951ರಲ್ಲಿ ಜಾರಿಗೆ ಬಂದಿತ್ತು. ಇದರ 77ನೇ ಸೆಕ್ಷನ್ ಪ್ರಕಾರ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ತಮ್ಮ ಕೆಪಾಸಿಟಿಗೆ ಅನುಸಾರವಾಗಿ ಸಪರೇಟ್ ಆಗಿ ಒಂದು ಕರೆಕ್ಟ್ ಅಕೌಂಟ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತದೆ, ವಿಚ್ ಇನ್ಕ್ಲೂಡ್ಸ್ ದ expenditure incurred between the date on which they have been nominated and date of declaration of result. ಅವರನ್ನ ನಾಮಿನೇಷನ್ ಮಾಡಿರುವ ದಿನದಿಂದ ಒಂದು ರಿಸಲ್ಟ್ ಬರುವವರೆಗೆ ವ್ಯಕ್ತಿ ಅಥವಾ ಒಂದು ಕ್ಯಾಂಡಿಡೇಟ್ ಮಾಡಿದ ಪ್ರತಿಯೊಂದು ಖರ್ಚಿನ ಒಂದು ಅಕೌಂಟ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತದೆ. ಮತ್ತೆ ಈ ಒಂದು ಕ್ಯಾಂಡಿಡೇಟ್ನ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ಗಳನ್ನ ಎಲೆಕ್ಷನ್ ಕಮಿಷನ್ಗೆ 30 ದಿನಗಳ ಒಳಗೆ ನೀಡಬೇಕಾಗುತ್ತದೆ, ಡೇಸ್ ಆಫ್ ದ ಕಂಪ್ಲೀಷನ್ ಆಫ್ ಎಲೆಕ್ಷನ್ಸ್. ಈ ಒಂದು ಮಿತಿಯನ್ನ ಮೀರಿ ಕ್ಯಾಂಡಿಡೇಟ್ಗಳು ಎಕ್ಸ್ಪೆಂಡಿಚರ್ ಮಾಡಿದರೆ ಅವರನ್ನ
ಎಲೆಕ್ಷನ್ ಕಮಿಷನ್ 3 ವರ್ಷಗಳವರೆಗೆ ಡಿಸ್ಕ್ವಾಲಿಫೈ ಮಾಡುವಂಥ ಒಂದು ಪವರನ್ನು ಕೂಡ ಈ ಚುನಾವಣಾ ಆಯೋಗ ಹೊಂದಿದ್ದು, ಇದನ್ನು 1951 ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಇದರಲ್ಲಿ ಸೆಕ್ಷನ್ 10A ಇದರಲ್ಲಿ ಉಲ್ಲೇಖಿಸಲಾಗಿದೆ. ಈ ಒಂದು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1951 ಇದರ ಆಧಾರದ ಮೇಲೆ ರೀಸೆಂಟ್ ಆಗಿ ಅಂತಂದರೆ 2014ರಲ್ಲಿ ಒಂದು ಎಲೆಕ್ಷನ್ ಎಕ್ಸ್ಪೆಂಡಿಚರ್ಗಳನ್ನು ಜಾಸ್ತಿ ಮಾಡಲಾಗಿತ್ತು. ಇದನ್ನು ಫರ್ದರ್ ಇನ್ಕ್ರೀಸ್ಡ್ ಇನ್ 10%. ಈ 2020ರಲ್ಲಿ ಮತ್ತೆ 10%ಗಳಷ್ಟು ಜಾಸ್ತಿ ಮಾಡಲಾಗಿತ್ತು. ದ ಸೇಮ್ ಇಯರ್ ಎಲೆಕ್ಷನ್ ಕಮಿಷನ್ ಆಲ್ಸೋ ಫಾರ್ಮ್ಡ್ ಅ ಸ್ಟಡಿ ದ ಕಾಸ್ಟ್ ಫ್ಯಾಕ್ಟರ್ ಆ್ಯಂಡ್ ಅದರ್ ರಿಲೇಟೆಡ್ ಇಶ್ಯೂಸ್ ಆ್ಯಂಡ್ ಮೇಕ್ ಸೂಟೇಬಲ್ ರೆಕಮೆಂಡೇಶನ್ಗಳನ್ನು ಮಾಡಲು ಒಂದು ಎಲೆಕ್ಷನ್ ಕಮಿಷನ್ನಿಂದ ಸ್ಟಡಿ ಕೂಡ ಕಂಡಕ್ಟ್ ಆಗಿತ್ತು. ಇನ್ನು ಸುಪ್ರೀಂ ಕೋರ್ಟ್ನ ಈ ಎಲೆಕ್ಷನ್ ರಿಫಾರ್ಮ್ ಅಥವಾ ಎಕ್ಸ್ಪೆಂಡಿಚರ್ಗಳ ಬಗ್ಗೆ ಒಂದು ಒಪಿನಿಯನ್ ಅಂತಂದರೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸೆಡ್ ದ್ಯಾಟ್ ಮನಿ ಈಸ್ ಬೌಂಡ್ ಟು ಪ್ಲೇ ಇನ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಸಕ್ಸಸ್ಫುಲ್ ಪರ್ಸ್ಯೂಟ್ ಆಫ್ ಎನ್ ಎಲೆಕ್ಷನ್ ಕ್ಯಾಂಪೇನ್. ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಹಣವು ಕೂಡ ಸಾಕಷ್ಟು ಇನ್ಫ್ಲೂಯೆನ್ಸನ್ನು ಮಾಡುತ್ತದೆ ಅಂತ ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ನ ನೀಡಿತ್ತು. ಇದು ಕನ್ವರ್ಲಾಲ್ ಗುಪ್ತಾ ವರ್ಸಸ್ ಅಮರ್ನಾಥ್ ಚಾವ್ಲಾ ಕೇಸ್ನಲ್ಲಿ ಈ ಒಂದು ಸ್ಟೇಟ್ಮೆಂಟನ್ನು ನೀಡಿತ್ತು. ಆ್ಯಂಡ್ ದ ಸುಪ್ರೀಂ ಕೋರ್ಟ್ ಆಲ್ಸೋ ಅಬ್ಸರ್ವ್ಡ್ ದ್ಯಾಟ್ ವೋಟರ್ಸ್ ಗೆಟ್ ಇನ್ಫ್ಲೂಯೆನ್ಸ್ಡ್. ಈ ಒಂದು ಹಣವನ್ನು ಖರ್ಚು ಮಾಡುವುದರಿಂದ ಈ ಮತ ಚಲಾಯಿಸುವ ವ್ಯಕ್ತಿಯ ಮೇಲೆ ಈ ಒಂದು ಪರಿಣಾಮವನ್ನು ನಾವು ನೋಡಬಹುದು. ಇಟ್ ವಿಲ್ ಆಲ್ಸೋ ಇಂಪ್ಯಾಕ್ಟ್ ದ ವೋಟರ್ಸ್ ಚಾಯ್ಸ್ ಅಂತ ಅಬ್ಸರ್ವೇಷನ್ ನೀಡಿ. ಈ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಲಿಮಿಟ್ ಮೇಲೆ ಸಾಕಷ್ಟು ಕಮಿಟಿಗಳನ್ನು ಕೂಡ ಫಾರ್ಮ್ ಮಾಡಿದ್ದು, ಅವುಗಳ ಒಂದು ಲಿಸ್ಟನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ 1999ರಲ್ಲಿ ಲಾ ಕಮಿಷನ್ ಆಫ್ ಇಂಡಿಯಾದ 170ನೇ ರಿಪೋರ್ಟ್ನಲ್ಲಿ ರಿಫಾರ್ಮ್ ಆಫ್ ಎಲೆಕ್ಟರಲ್ ಲಾಸ್ ಇದನ್ನು ಮೆನ್ಷನ್ ಮಾಡಲಾಗಿತ್ತು. ಅದಾದಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಈ 2004ರ ರಿಪೋರ್ಟ್ ಪ್ರಕಾರ ಪ್ರಪೋಸ್ಡ್ ಎಲೆಕ್ಟರಲ್ ರಿಫಾರ್ಮ್ಸ್ ಈ ಒಂದು ಲಿಸ್ಟ್ನಲ್ಲಿ ಕೂಡ ನಾವು ಚುನಾವಣೆಯ ಒಂದು ರಿಫಾರ್ಮ್ಸ್ಗಳನ್ನು ನೋಡ್ಬೋದು. ಇದಾದಮೇಲೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿತ್ತು 1990ರಲ್ಲಿ ಗೋಸ್ವಾಮಿ ಕಮಿಟಿ ಅಂತ, ವಿಚ್ ಈಸ್ ಆಲ್ಸೋ ರಿಲೇಟೆಡ್ ಟು ಎಲೆಕ್ಟರಲ್ ರಿಫಾರ್ಮ್ಸ್. ಅದಾದಮೇಲೆ 1993ರ ವೋರಾ ಕಮಿಟಿ ರಿಪೋರ್ಟ್, ಇಂದ್ರಜಿತ್ ಗುಪ್ತಾ ರಿಪೋರ್ಟ್ ಆನ್ ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್ ಇನ್ 1998, ನ್ಯಾಷನಲ್ ಕಮಿಷನ್ ಟು ರಿವ್ಯೂ ದ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ 2001. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಟೈಮ್ನಲ್ಲಿ ಈ ಒಂದು ನ್ಯಾಷನಲ್ ಕಮಿಷನ್ ರಿವ್ಯೂ ಆಫ್ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಫಾರ್ಮ್ ಮಾಡಲಾಗಿತ್ತು. ಇದಾದಮೇಲೆ ನಮ್ಮ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ 2008ರಲ್ಲಿ ಇದನ್ನು ಫಾರ್ಮ್ ಮಾಡಿ ಎಲೆಕ್ಟರಲ್ ರಿಫಾರ್ಮ್ಸ್ಗಳ ಬಗ್ಗೆ ಕೆಲವೊಂದು ರೆಕಮೆಂಡೇಶನ್ಗಳನ್ನು ಕೊಡುವುದಕ್ಕೆ ಈ ಕಮಿಟಿಗಳನ್ನು ಫಾರ್ಮ್ ಮಾಡಲಾಗಿತ್ತು. ಇನ್ನು ಈ ರೀಸೆಂಟಾಗಿ ಲಾ ಕಮಿಷನ್ ಆಫ್ ಇಂಡಿಯಾ 255ನೇ ತನ್ನ ರಿಪೋರ್ಟ್ನಲ್ಲಿ ಈ ಎಲೆಕ್ಟರಲ್ ರಿಫಾರ್ಮ್ಸ್ಗಳ ಬಗ್ಗೆ 3 ಕ್ಯಾಟಗರಿಯಲ್ಲಿ ಕೆಲವೊಂದು ರೆಕಮೆಂಡೇಶನ್ಗಳನ್ನು ನೀಡಿತ್ತು. ಅದರಲ್ಲಿ ಲಿಮಿಟ್ಸ್ ಆನ್ ಪೊಲಿಟಿಕಲ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪಾರ್ಟಿ ಕ್ಯಾಂಡಿಡೇಟ್ ಎಕ್ಸ್ಪೆಂಡಿಚರ್ ಈ ಒಂದು ಕ್ಯಾಟಗರಿಯಲ್ಲಿ, ಡಿಸ್ಕ್ಲೋಜರ್ ನಾರ್ಮ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್, ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್ ಈ ಒಂದು ಕ್ಯಾಟಗರಿಗಳಲ್ಲಿ 255ನೇ ರಿಪೋರ್ಟ್ನಲ್ಲಿ ಲಾ ಕಮಿಷನ್ ಕೆಲವೊಂದು ರೆಕಮೆಂಡೇಶನ್ಗಳನ್ನು ನೀಡಿದೆ. ದೀಸ್ ರೆಕಮೆಂಡೇಶನ್ ಆಫ್ ಲಾ ಕಮಿಷನ್ ಆರ್ ಅಂಡರ್ ಕನ್ಸಿಡರೇಷನ್ ಆಫ್ ದ ಗೌರ್ಮೆಂಟ್. ಇವುಗಳನ್ನು ನಮ್ಮ ಸರ್ಕಾರ ಕನ್ಸಿಡರ್ ಮಾಡಿದ್ದು ಇನ್ನೂ ಜಾರಿಗೆ ತಂದಿಲ್ಲ ಅಂತ ನ್ಯೂಸ್ ಇದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಲಿಮಿಟ್. ಇಲ್ಲಿ ಒಂದು ಆರ್ಟಿಕಲ್ನಲ್ಲಿ ಸಾಕಷ್ಟು ಫ್ಯಾಕ್ಟ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ಫ್ಯಾಕ್ಟ್ಸ್ಗಳನ್ನು ನಾವು ನಮ್ಮ ಎಸ್ಸೆ ರೈಟಿಂಗ್ನಲ್ಲೂ ಕೂಡ ಉಪಯೋಗಿಸಬಹುದಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ನಲ್ಲಿ ಈ 2022 ಒಂದು GDP ಗ್ರೋತ್ ಇದನ್ನು ಒಂದು ಅಂದಾಜಿನ ಪ್ರಕಾರ 9.2%ಗಳಷ್ಟು ನಮ್ಮ ಭಾರತದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ನಲ್ಲಿ ಗ್ರೋತ್ ಇರಲಿದೆ ಅಂತ ಒಂದು ಅಂದಾಜು ಮಾಡಿದೆ. ಇನ್ನು ಇದರ ಒಂದು ಸಪೋರ್ಟಿಂಗ್ ಗ್ರೋತ್ ಬಗ್ಗೆ ತಿಳ್ಕೊಳ್ಳೋದಾದರೆ, ದ GDP ಗ್ರೋತ್ ಈಸ್ ಸಪೋರ್ಟೆಡ್ ಬೈ ಅಪ್ಟಿಕ್ ಇನ್ ಫಾರ್ಮ್ ಸೆಕ್ಟರ್. ಈ ನಮ್ಮ ಕೃಷಿಯಲ್ಲಿ ಕೂಡ, ಕೃಷಿ ಕ್ಷೇತ್ರದಲ್ಲಿ ಕೂಡ ಬೆಳವಣಿಗೆಯನ್ನು ತೋರುತ್ತದೆ ಅಂತ ಹೇಳ್ತಾ ಇದೆ. ಮೈನಿಂಗ್ ಸೆಕ್ಟರ್ ಆಗಿರ್ಬೋದು, ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲೂ ಕೂಡ ಅದರ ಒಂದು ಔಟ್ಪುಟ್ನಲ್ಲಿ ಏರಿಕೆಯನ್ನು ಕಾಣಬಹುದಾಗಿದೆ ಅಂತ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಹೇಳ್ತಾ ಇದೆ. ವಾಟ್ ವಾಸ್ ದ ಸಿನಾರಿಯೋ ಇನ್
2020-21 ಕೋವಿಡ್ನ ಕಾರಣದಿಂದಾಗಿ ನಮ್ಮ GDP ಗ್ರೋತ್ 7.3% ಅಷ್ಟು ಕಾಂಟ್ರಾಕ್ಟ್ ಆಗಿತ್ತು ಅಥವಾ ಕಡಿಮೆ ಆಗಿತ್ತು ಅಂತ ಇದು ಒಂದು ವರದಿಯನ್ನು ಹೇಳಿದೆ. ಈ GDP ಗ್ರೋತ್ನಲ್ಲಿ ನಮ್ಮ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಮತ್ತು RBIಗಳು ಒಂದು ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂವನ್ನು ಇಟ್ಟಿದ್ದು. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಪ್ರಕಾರ 9.2% ಗ್ರೋತ್ ಆಗುತ್ತೆ ಅಂತ ಅಂದಾಜು ಮಾಡಿದ್ದು. ನಮ್ಮ RBI ಪ್ರಕಾರ ಈ ಒಂದು 2021-22ನೇ ವರ್ಷದಲ್ಲಿ GDP ಗ್ರೋತ್ 6.6% ಆಗಿರಲಿದೆ ಅಂತ ಹೇಳಿದೆ. 6% ರೆಸ್ಪೆಕ್ಟಿವ್ಲಿ ಇನ್ ಥರ್ಡ್ ಕ್ವಾರ್ಟರ್. ಈ ಒಂದು ತ್ರೈಮಾಸಿಕದಲ್ಲಿ 6% ಆಗಿ ಕಂಟಿನ್ಯೂ ಆಗಲಿದೆ ಅಂತ ಹೇಳ್ತಾ ಇದೆ. ಸೊ ಆಸ್ ಕಂಪೇರ್ಡ್ ಟು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ನಮ್ಮ RBI GDP ಗ್ರೋತನ್ನು ಕಡಿಮೆ ಅಂದಾಜು ಮಾಡಿದ್ದು. ದೇರ್ ವಿಲ್ ಬಿ ಅ ಡಿಫರೆನ್ಸ್ ಬಿಟ್ವೀನ್ NSO ಆ್ಯಂಡ್ RBI ಎಸ್ಟಿಮೇಷನ್ಸ್. ಇನ್ನು ಈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ನ ಒಂದು ಅಂದಾಜಿನ ಅಥವಾ ವರದಿಯ ಪ್ರಕಾರ ಪ್ರೈವೇಟ್ ಫೈನಾನ್ಷಿಯಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂದರೆ ಗ್ರಾಹಕರ ಒಂದು ಕೊನೆಯದಾದಂಥ ಒಂದು ಪ್ರಾಡಕ್ಟನ್ನು ಏನು ಖರೀದಿ ಮಾಡ್ತಾರೆ ಆ ಒಂದು ಗ್ರಾಹಕರ ಒಂದು ಸ್ಥಿತಿಯಲ್ಲಿ 6.8% ಗ್ರೋತ್ ಇದ್ದು ಇಟ್ ವಿಲ್ ಬಿ ಆಟ್ 80.8 lakh ಕ್ರೋರ್ಗಳಷ್ಟು ಇರುತ್ತೆ ಅಂತ 2022ರಲ್ಲಿ ಹೇಳಿದೆ. ಈ ಪ್ರೀ ಪ್ಯಾಂಡೆಮಿಕ್ ಅಂತಂದರೆ ಕೋವಿಡ್ನ ಒಂದು ಸಿಚುವೇಶನ್ ಬರೋದಕ್ಕಿಂತ ಮುಂಚೆ ಇದರ ಒಂದು ಲೆವೆಲ್ 83.21 lakh ಕ್ರೋರ್ ಆಗಿತ್ತು ಅಂತ ವರದಿಯನ್ನು ಕೊಟ್ಟಿದೆ. ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಗ್ರೋತ್ ಇರಲಿದೆ ಅಂತ ನೋಡೋದಾದರೆ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ 3.9% ಫೈನಾನ್ಷಿಯಲ್ ಇಯರ್ 2022ನಲ್ಲಿ ಇರಲಿದೆ ಅಂತ ಕಂಪೇರ್ ಮಾಡಲಾಗಿದೆ. ಆಸ್ ಕಂಪೇರ್ಡ್ ಟು 3.6% ಇನ್ ಫೈನಾನ್ಷಿಯಲ್ 2021. 2021ರಲ್ಲಿ 3.6% ಗ್ರೋತ್ ಇತ್ತು ಅಂತ ವರದಿ ಹೇಳಿದೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ 12.5%, ಎಲೆಕ್ಟ್ರಿಸಿಟಿ ಜನರೇಷನ್ನಲ್ಲಿ 8.5%, ವಿಚ್ ಈಸ್ ಕಂಪೇರ್ಡ್ ಟು 1.9% ಲಾಸ್ಟ್ ಇಯರ್ನಲ್ಲಿ ಈ ಒಂದು ಗ್ರೋತ್ ಏನಿದೆ ತೀರಾ ಕಡಿಮೆಯಾಗಿತ್ತು. ಇನ್ನು ಸರ್ವಿಸ್ ಸೆಕ್ಟರ್ನಲ್ಲಿ ಫಾರ್ ಎಕ್ಸಾಂಪಲ್ ಟ್ರೇಡ್ ಆಗಿರ್ಬೋದು, ಹೋಟೆಲ್ಸ್, ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಆಗಿರ್ಬೋದು, ಈ ಒಂದು ವಲಯದಲ್ಲಿ ಗ್ರೋತ್ 11.9%ಗಳಷ್ಟು ಇರಲಿದೆ ಅಂತ NSO ಎಸ್ಟಿಮೇಟ್ ಮಾಡಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಗಂಗಾಸಾಗರ್ ಮೇಳಾ ಬಗ್ಗೆ ಇದೆ. ಜನವರಿ 10, 2022ರಿಂದ 16, 2022ರವರೆಗೆ ಈ ಗಂಗಾಸಾಗರ್ ಮೇಳಾವನ್ನು ಪಶ್ಚಿಮ ಬಂಗಾಳದ ಗಂಗಾಸಾಗರ್ ಐಲ್ಯಾಂಡ್ ಈ ಒಂದು ದ್ವೀಪದಲ್ಲಿ ನಡೆಸಲಾಗುತ್ತದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಈ ಒಂದು ಮೇಳವನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಈ ಕೋವಿಡ್-19 ಸಿಚುವೇಶನ್ ಇರುವುದರಿಂದ ಕೆಲವೊಂದು ಪ್ರಿಕಾಷನ್ಸ್ ಅಥವಾ ಮೇಜರ್ಸ್ಗಳನ್ನು ತೆಗೆದುಕೊಂಡು ಈ ಒಂದು ಗಂಗಾಸಾಗರ್ ಮೇಳವನ್ನು ಆರ್ಗನೈಸ್ ಮಾಡಬಹುದು ಅಂತ ಕಲ್ಕತ್ತಾ ಹೈಕೋರ್ಟ್ ರೀಸೆಂಟಾಗಿ ಪರ್ಮಿಷನ್ ನೀಡಿದ್ದು. ದೇರ್ ವಿಲ್ ಬಿ ಅ ಹ್ಯೂಜ್ ಔಟ್ಕ್ರೈ ಆರ್ ಮೇಜರ್ ಔಟ್ಕ್ರೈ ರಿಗಾರ್ಡಿಂಗ್ ದ ಕ್ಯಾನ್ಸಲೇಷನ್ ಆಫ್ ದಿಸ್ ಮೇಳ ಬಿಕಾಸ್ ಆಫ್ ಒಮಿಕ್ರಾನ್ ವೇರಿಯಂಟ್ ಔಟ್ಬ್ರೇಕ್. ಈ ಒಮಿಕ್ರಾನ್ ಅನ್ನುವ ಒಂದು ವೇರಿಯಂಟ್ ಔಟ್ಬ್ರೇಕ್ ಆಗಿರೋದ್ರಿಂದ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಕೆಲವು ಸಂಸ್ಥೆಗಳಿಂದ ವಿರೋಧ ವ್ಯಕ್ತಪಡಿಸಲಾಗಿತ್ತು. ಆದರೂ ಈಗ ಕಲ್ಕತ್ತಾದ ಹೈಕೋರ್ಟ್ ಇದಕ್ಕೆ ಪರ್ಮಿಷನ್ನ ನೀಡಿದೆ. ಈ ಒಂದು ಗಂಗಾಸಾಗರ್ ಮೇಳಾದ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಮಕರ ಸಂಕ್ರಾಂತಿಯಂದು ಸಾಕಷ್ಟು ಭಕ್ತಾದಿಗಳು ಮತ್ತು ಶ್ರೀಗಳು ಮತ್ತು ಸಾಕಷ್ಟು ಟೂರಿಸ್ಟ್ಗಳು ಈ ಒಂದು ಪವಿತ್ರವಾದ ಗಂಗಾ ಮತ್ತು ಬೇ ಆಫ್ ಬಂಗಾಳದ ಕೊಲ್ಲಿಯ ಒಂದು ಸಂಗಮದಲ್ಲಿ ಒಂದು ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಇದಾದ ಮೇಲೆ ದೇ ಆಫರ್ ದ ಪ್ರೇಯರ್ಸ್ ಟು ಕಪಿಲ ಮುನಿ ಟೆಂಪಲ್. ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಟೆಂಪಲ್ ಕಾಣ್ತಾ ಇದೆ. ಇದು ಕಪಿಲ ಮುನಿ ಟೆಂಪಲ್ ಅಂತ ಪಶ್ಚಿಮ ಬಂಗಾಳದ ಗಂಗಾಸಾಗರ್ ಅನ್ನೋ ಒಂದು ದ್ವೀಪದಲ್ಲಿ ಇದು ಕಂಡುಬರುತ್ತದೆ. ಇನ್ನು ಗಂಗಾಸಾಗರ್ ಈಸ್ ಅ ವಿಲೇಜ್ ಆ್ಯಂಡ್ ಗ್ರಾಮ ಪಂಚಾಯಿತಿ ಇನ್ jurisdiction of Sagar police station in Sagar CD block of South 24 Paragana district. ಈ ಸೌತ್ ದಕ್ಷಿಣ 24 ಪರಗಣ ಡಿಸ್ಟಿಕ್ ಅನ್ನುವ ಒಂದು ಜಿಲ್ಲೆಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿದೆ ಇದು. ಈ ಗಂಗಾಸಾಗರ್ ಅನ್ನೋ ಒಂದು ಗ್ರಾಮ ಪಂಚಾಯಿತಿ ಹಳ್ಳಿಯಾಗಿದ್ದು ಇದರ ಒಂದು ಎಲಿವೇಶನ್ ಸಮುದ್ರ ಮಟ್ಟದಿಂದ 4 ಮೀಟರ್ಗಳಷ್ಟು ಎತ್ತರದಲ್ಲಿ ಈ ಗಂಗಾಸಾಗರ್ ಹಳ್ಳಿ ಲೊಕೇಟ್ ಆಗಿದೆ. ಈಗ ಸದ್ಯಕ್ಕೆ ಪ್ರತಿ ವರ್ಷದಂತೆ ಮಕರ ಸಂಕ್ರಾಂತಿಯಂದು ಗಂಗಾಸಾಗರ್ ಮೇಳವನ್ನು ಈ ಒಂದು ಹಳ್ಳಿಯ ಸಮೀಪದಲ್ಲಿರುವ
ಗಂಗಾ ಮತ್ತು ಬೇ ಆಫ್ ಬೆಂಗಾಲ್ನ ಕಾನ್ಫ್ಲುಯೆನ್ಸ್ನಲ್ಲಿ ನಡೆಸಲಾಗುತ್ತಾ ಇದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ನಲ್ಲಿ ನಮ್ಮ ಸ್ಟೇಟ್ಮೆಂಟ್ಸ್ಗಳ ಸರಿ ತಪ್ಪುವನ್ನು ಚೆಕ್ ಮಾಡೋಣ. ಫಸ್ಟ್ ಸ್ಟೇಟ್ಮೆಂಟ್, ಜಲಶಕ್ತಿ ಮಿನಿಸ್ಟ್ರಿ ಹ್ಯಾಡ್ ಲಾಂಚ್ಡ್ ದ ಫಸ್ಟ್ ನ್ಯಾಷನಲ್ ಅವಾರ್ಡ್ ವಾಟರ್ ಅವಾರ್ಡ್ ಇನ್ 2018. ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ಒಂದು ನ್ಯಾಷನಲ್ ವಾಟರ್ ಅವಾರ್ಡನ್ನು 2020 ಒಂದು ಅವಾರ್ಡನ್ನು ಉತ್ತರ ಪ್ರದೇಶ್ ಫಸ್ಟ್ ಪ್ರೈಸ್ ಪಡೆದುಕೊಂಡಿದೆ. ಇದನ್ನು ಲಾಂಚ್ ಮಾಡಿದ್ದು ಜಲಶಕ್ತಿ ಮಿನಿಸ್ಟ್ರಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ODOP ಬಗ್ಗೆ ಇದೆ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಎಕ್ಸ್ಪೆಂಡಿಚರ್ ಟು ಬಿ ಶೇರ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಸ್ಟೇಟ್ಸ್ 60-40. ಈ ಒಂದು 60 ಮತ್ತು 40 ಒಂದು ರೇಷಿಯೋನಲ್ಲಿ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಸ್ಕೀಮನ್ನು ಎಕ್ಸಿಕ್ಯೂಟ್ ಮಾಡಲಾಗುತ್ತದೆ. ಇದರಲ್ಲಿ 60% ಫಂಡಿಂಗ್ ಸೆಂಟ್ರಲ್ ಗೌರ್ಮೆಂಟ್ನಿಂದ ಬಂದರೆ 40% ಫಂಡಿಂಗ್ಸ್ ನಮ್ಮ ಆಯಾ ರಾಜ್ಯಗಳು ನೀಡಬೇಕಾಗುತ್ತದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಗೋಸ್ವಾಮಿ ಕಮಿಟಿ ಈಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಇನ್ಕ್ಲೂಷನ್. ಈ ಗೋಸ್ವಾಮಿ ಕಮಿಟಿ ಈಸ್ ರಿಲೇಟೆಡ್ ಟು ಎಲೆಕ್ಟೋರಲ್ ರಿಫಾರ್ಮ್ಸ್. ಈಗ ನಾವು ರೀಸೆಂಟಾಗಿ ಎಲೆಕ್ಷನ್ ಎಕ್ಸ್ಪೆಂಡಿಚರ್ಗಳನ್ನು ಎಲೆಕ್ಷನ್ ಕಮಿಷನ್ ಜಾಸ್ತಿ ಮಾಡಿರೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆಗ ಈ ಸ್ಟೇಟ್ಮೆಂಟನ್ನು ನೋಡಿದ್ವಿ. ಗೋಸ್ವಾಮಿ ಕಮಿಟಿ ಈಸ್ ರಿಲೇಟೆಡ್ ಟು ಎಲೆಕ್ಟೋರಲ್ ರಿಫಾರ್ಮ್ಸ್ ವಿಚ್ ಈಸ್ ಫಾರ್ಮ್ಡ್ ಇನ್ 1990. ವೋರಾ ಕಮಿಟಿ ಈಸ್ ಆಲ್ಸೋ ರಿಲೇಟೆಡ್ ಟು ಎಲೆಕ್ಟೋರಲ್ ರಿಫಾರ್ಮ್ಸ್. ಇಂದ್ರಜಿತ್ ಗುಪ್ತಾ ಕಮಿಟಿ ಕೂಡ ಈ ಎಲೆಕ್ಟೋರಲ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಿದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. National Statistical Office, India's gross domestic product is estimated to grow 10.2% in the financial year 2021 and 22. 2021-22ರಲ್ಲಿ ಭಾರತದ GDP 10.2% ಇರಲಿದೆ ಅಂತ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಎಸ್ಟಿಮೇಟ್ ಮಾಡಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ ಬಿಕಾಸ್ ದ ಎಕ್ಸಾಕ್ಟ್ ಡೇಟಾ ಈಸ್ 9.2%. ನ್ಯಾಷನಲ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ GDP 9.2% ಇರಲಿದೆ ಅಂತ ಎಸ್ಟಿಮೇಟ್ ಮಾಡಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಗಂಗಾ ಸಾಗರ್ ಮೇಳಾ ಈಸ್ ಆರ್ಗನೈಸ್ಡ್ ಡ್ಯೂರಿಂಗ್ ಮಕರ ಸಂಕ್ರಾಂತಿ ಎವ್ರಿ ಇಯರ್ ಆಟ್ ವೆಸ್ಟ್ ಬೆಂಗಾಲ್ಸ್ ಗಂಗಾ ಸಾಗರ್ ಐಲ್ಯಾಂಡ್. ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು ಆರ್ಟಿಕಲ್ಗಳನ್ನು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ILA ಕ್ಲಾಸಸ್ ಧಾರವಾಡ ಈ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಪಡೆದುಕೊಂಡು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.